ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಮಾರ್ಚ್ 1ನೇ ತಾರೀಕು 2026 ಭಾರಿ ಅದೃಷ್ಟ ಹಾಗೂ ಭಯಂಕರವಾಗಿರುವಂತಹ ಸ್ಫೋಟಕವಾದ ಭವಿಷ್ಯವನ್ನು ಕೋಡಿಶ್ರೀ ಅವರು ನುಡಿದಿದ್ದಾರೆ. ಈ ಸಮಯದಲ್ಲಿ ರಾಶಿ ಚಕ್ರದವರಿಗೆ ಮಾತ್ರ ಸೋಲೇ ಇಲ್ಲ, ವಿಪರೀತವಾದ ರಾಜಯೋಗ, ರಾತ್ರೋರಾತ್ರಿ ಶ್ರೀಮಂತರಾಗುವಂತಹ ವಿಶೇಷವಾದ ಸಂದರ್ಭ ಪ್ರಾಪ್ತಿಯಾಗ್ತಾ ಇದೆ. ಈ ರಾಶಿ ಚಕ್ರದವರಿಗೆ 2026 ಮಾರ್ಚ್ 1ನೇ ತಾರೀಕಿನಿಂದ ಸಂಪೂರ್ಣವಾಗಿ ಅದೃಷ್ಟ ಕೈ ಹಿಡಿಯುತ್ತದೆ. ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಗುತ್ತದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಪ್ರತಿಯೊಂದು ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರದಲ್ಲೂ ಕೂಡ ಅದೃಷ್ಟ ಸಂಪೂರ್ಣವಾಗಿ ಒಂದು ವಿಶೇಷವಾದ ಮನ್ನಣೆ ಸಿಗುವಂತೆ ಮಾಡ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಶುರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಳ್ಳುವಂತಹ ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯಾ ಇಲ್ವಾ ಅಂತ ಈಗಲೇ ಚೆಕ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗ್ತಾ ಹೋಗುತ್ತೆ. ನೀವು ಈ ಒಂದು ಸಂದರ್ಭದಲ್ಲಿ ಗುರುವಿನಿಂದ ವಿಪರೀತವಾದ ರಾಜಯೋಗವನ್ನು ಪಡೆದುಕೊಳ್ತೀರಾ. ರಾತ್ರೋರಾತ್ರಿ ಶ್ರೀಮಂತರಾಗುವಂತಹ ಯೋಗ ಅಂತಲೇ ಹೇಳಬಹುದು. ಈ ರಾಶಿಯವರಿಗೆ ಕಂಡ ಕನಸನ್ನು ನನಸು ಮಾಡಿಕೊಳ್ಳಬಹುದು. ಹಲವಾರು ವರ್ಷಗಳಿಂದ ಇರ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಸೋಲುಗಳನ್ನು ಎದುರಿಸಿದರೆ, ಅವಮಾನಗಳನ್ನು ಅನುಭವಿಸಿದರೆ, ಕಷ್ಟಗಳನ್ನು ಅನುಭವಿಸಿದರೆ ಖಂಡಿತವಾಗಿ ಅದೆಲ್ಲವೂ ದೂರವಾಗುತ್ತೆ. ಈ ರಾಶಿಯವರಿಗೆ ಎಲ್ಲ ರೀತಿಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಒಟ್ಟಾರೆಯಾಗಿ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ 2026ರಿಂದ ಈ ರಾಶಿ ಚಕ್ರದವರಿಗೆ ಸ್ಫೋಟಕವಾದ ಭವಿಷ್ಯ ಏನಿದೆ ಎಂಬುದರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಟ್ಟಾರೆ ಈ ರಾಶಿಯವರು ಎಲ್ಲ ರೀತಿಯ ಅದೃಷ್ಟ ಫಲವನ್ನು ವಿಶೇಷವಾಗಿ ಗಳಿಸಿಕೊಳ್ತಾರೆ. ಕಷ್ಟಗಳಿಂದ ಸಂಪೂರ್ಣವಾಗಿ ಹೊರಗೆ ಬರ್ತಾರೆ. ಮುಟ್ಟಿದ್ದೆಲ್ಲ ಚಿನ್ನವಾಗಿಸಿಕೊಳ್ಳುವಂತಹ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ಬರಮಾಡಿಕೊಳ್ಳುವಂತಹ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪ್ರಗತಿ ಮತ್ತು ಯಶಸ್ಸನ್ನು ಸಾಧಿಸುವಂತಹ ವಿಶೇಷವಾದ ಸಮಯ ಇದಾಗಿರೋದ್ರಿಂದ ಈ ರಾಶಿಯವರಿಗೆ ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನು ಕೂಡ ತಿಳಿಸಿಕೊಡ್ತೇವೆ. ಅದನ್ನು ಅನುಸರಿಸೋದ್ರಿಂದ ಮಾರ್ಚ್ 1ನೇ ತಾರೀಕಿನಿಂದ ಇವರ ಬಾಳು ಮತ್ತು ಸಂಪೂರ್ಣವಾದ ಭವಿಷ್ಯ ಉಜ್ವಲವಾಗ್ತಾ ಹೋಗುತ್ತೆ. ಹಾಗಾದರೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವ ರೀತಿ ಕೆಲಸವನ್ನು ಮಾಡಬೇಕು, ಯಾವುದರಲ್ಲಿ ಯಶಸ್ಸು ಕಟ್ಟಿಟ್ಟ ಬುದ್ಧಿ, ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಸಮಯ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ. ಅಷ್ಟೇ ಅಲ್ಲದೆ ಬಹಳಷ್ಟು ಲಾಭವನ್ನು ಪಡೆದುಕೊಳ್ತೀರಾ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ತಪ್ಪದೇ ಪರಿಹರಿಸಿಕೊಳ್ಳುವಂತಹ ವಿಶೇಷವಾದ ಮಾರ್ಗ ಕೂಡ ಸೂಚಿಸ್ತಾ ಹೋಗುತ್ತೆ. ಒಟ್ಟಾರೆ ಈ ರಾಶಿಯವರಿಗೆ ಲಕ್ಷ್ಮೀದೇವಿ ಮತ್ತು ಕುಬೇರ ದೇವನ ಮಹಾವಿಷ್ಣುವಿನ ಅನುಗ್ರಹ ಗಜಕೇಸರಿ ರಾಜಯೋಗವನ್ನು ರೂಪುಗೊಳಿಸ್ತಾ ಇದೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಈ ರಾಶಿಯವರು ಅದ್ಭುತವಾದ ಯಶಸ್ಸು ಮತ್ತು ಜೀವನದಲ್ಲಿ ರಾತ್ರೋರಾತ್ರಿ ಶ್ರೀಮಂತರಾಗುವಂತಹ ಮಹಾಯೋಗವನ್ನು ಬರಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಂದರ್ಭ ಈ ರಾಶಿಯವರಿಗೆ ಕೋಡಿಶ್ರೀಗಳ ಸಂಪೂರ್ಣವಾದ ಅನುಗ್ರಹ ನುಡಿದಿರುವಂತಹ ಭಯಂಕರವಾದ ಸ್ಫೋಟಕವಾದ ಭವಿಷ್ಯದ ಪ್ರಕಾರ ಶುಭ ಗ್ರಹವಾದ ಗುರು ಚಂದ್ರನು ತನ್ನ ರಾಶಿಯನ್ನು ಪ್ರವೇಶ ಮಾಡ್ತಿದ್ದಾರೆ. ಗುರುಗ್ರಹವು ಈ ರಾಶಿಯವರಿಗೆ ಉನ್ನತ ಸ್ಥಾನದಲ್ಲಿ ಚಲನೆಯನ್ನ ಮಾಡ್ತಾ ಇರೋದ್ರಿಂದ ಖಂಡಿತವಾಗಿ ವಿಪರೀತವಾಗಿ ರಾಜಯೋಗದ ಜೊತೆಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಕುಬೇರನ ಸಂಪತ್ತೆ ಕೈ ಸೇರುವಂತಹ ಶುಭ ಯೋಗದಿಂದ ಈ ರಾಶಿಯವರಿಗೆ ಇನ್ನು ಮುಂದೆ ಅದೃಷ್ಟ ಸಂಪೂರ್ಣವಾಗಿ ಇವರ ಮನೆಯಲ್ಲಿ ಇರ್ತಕ್ಕಂಥ ದಾರಿದ್ರ್ಯವನ್ನು ದೂರ ಮಾಡಿ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯವನ್ನು ಬರಮಾಡಿಕೊಳ್ಳುವಂತೆ ಆಶೀರ್ವದಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಮಿಥುನ ರಾಶಿಯವರು ಕೂಡ ಜ್ಯೋತಿಷ್ಯದ ಪ್ರಕಾರ ಮಾರ್ಚ್ 1ನೇ ತಾರೀಕು ಈ ಒಂದು ವರ್ಷದಲ್ಲಿ ಗುರುಗ್ರಹದ ಸ್ಥಿತಿಯು ಬಹಳ ಉತ್ತಮವಾಗಿರುತ್ತದೆ. ಖಂಡಿತವಾಗಿ ರಾಶಿಯವರಿಗೆ ಗುರುಗ್ರಹವು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಇವರಿಗೆ ಲಾಭ ಮತ್ತು ಅದೃಷ್ಟವನ್ನು ತಂದುಕೊಡುತ್ತೆ. ಗುರುವಿನ ಚಲನೆಯು ಇವರಿಗೆ ಬಹಳಷ್ಟು ಲಾಭ ಮತ್ತು ಇವರ ಬಾಳನ್ನ ಬದಲಾಯಿಸುವಂತಹ ಸಂದರ್ಭಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ. ಸರಿಸುಮಾರು 45 ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ಯಾವುದೇ ಕೆಲಸವನ್ನ ಪ್ರಾರಂಭ ಮಾಡಿದ್ರೂ ಕೂಡ ಮಿಥುನ ರಾಶಿಯವರಿಗೆ ಗುರುಗ್ರಹದ ವಿಶೇಷವಾದ ಶಕ್ತಿ ಸಾಮರ್ಥ್ಯದ ಆಶೀರ್ವಾದದ ಮೂಲಕ ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ, ನೆಮ್ಮದಿಯ ಜೀವನ, ಉನ್ನತವಾದ ಶಿಕ್ಷಣವನ್ನು ಕೂಡ ವಿದ್ಯಾರ್ಥಿಗಳು ಬರಮಾಡಿಕೊಳ್ಳಬಹುದು. ಇನ್ನು ಮುಂದಿನ ರಾಶಿ ಕಟಕ ರಾಶಿಯವರಿಗೆ ಮಾರ್ಚ್ 1ನೇ ತಾರೀಕು ಬಹಳಷ್ಟು ಶಕ್ತಿ ಮತ್ತು ವಿಶೇಷವಾಗಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸುವಂತಹ ಸಮಯ ಅಂತ ಹೇಳ್ಬೋದು. ಭಯಂಕರವಾಗಿರುವಂತಹ ಈ ಸಮಯದಲ್ಲಿ ನಿಮ್ಮ ಜೀವನದ ಅದೃಷ್ಟ ಕೂಡ ಶಕ್ತಿಯುತವಾಗಿ ಬದಲಾಗುತ್ತದೆ. 2026 ತಿಂಗಳು ಗುರುಗ್ರಹವು ತನ್ನ ಉನ್ನತವಾದ ರಾಶಿಯಾದ ಕಟಕ ರಾಶಿಯಲ್ಲಿ ಒಂದು ಪ್ರವೇಶವನ್ನ ಮಾಡ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತಿದೆ. ಇವರು ಮಾಡುವಂತಹ ಕೆಲಸದಲ್ಲಿ ಲಾಭ, ಯಶಸ್ಸು ಮತ್ತು ಹೆಚ್ಚಿನ ಒಂದು ಧನ ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ತಾರೆ. ವಿಶೇಷವಾದ ಪ್ರಭಾವ ಈ ರಾಶಿಯವರಿಗೆ ಇನ್ನು ಮುಂದಿನ ಅದೃಷ್ಟ ಮತ್ತು
ಮತ್ತು ಸಂಪತ್ತನ್ನು ವೃದ್ಧಿ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲದೆ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಉದ್ಯೋಗದಲ್ಲಿ ನೀವು ಲಾಭವನ್ನು ಗಳಿಸಬಹುದು. ಹಾಗಿದ್ರೆ ಈ ರಾಶಿಯವರು ಒಟ್ಟಾರೆಯಾಗಿ ಇನ್ನು ಮುಂದಿನ ಹಲವಾರು ವರ್ಷ ಮುಟ್ಟಿದ್ದಲ್ಲ ಚಿನ್ನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಾಕಷ್ಟು ವಿಶೇಷವಾದ ಪರಿಣಾಮ ಕೂಡ ಈ ರಾಶಿ ಚಕ್ರದವರ ಮೇಲೆ ಬೀಳೋದ್ರಿಂದ ಇವರ ಕಷ್ಟಗಳು ಕಣ್ಮರೆಯಾಗುತ್ತೆ, ನೆಮ್ಮದಿಯ ಜೀವನ ಶುರುವಾಗುತ್ತದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥ ಜನರ ಜೀವನದ ಮೇಲೆ ವಿಶೇಷವಾಗಿ ಸಂದರ್ಭದಲ್ಲಿ ಗುರುವಿನ ಅನುಗ್ರಹ ಕೂಡ ದೊರೀತಾ ಇರೋದ್ರಿಂದ ಕುಬೇರ ದೇವನ ಆಶೀರ್ವಾದ, ಲಕ್ಷ್ಮೀ ದೇವಿಯ ಅನುಗ್ರಹ ಬಾಳು ಬಂಗಾರವಾಗುವಂತೆ ಮಾಡುತ್ತೆ. ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಗುವಂತೆ ವಿಶೇಷವಾದ ಸಂದರ್ಭ ನಿರ್ಮಾಣವಾಗೋದ್ರ ಜೊತೆಗೆ ಕೋಟ್ಯಾಧಿಪತಿಯಾಗುವಂತಹ, ರಾತ್ರೋರಾತ್ರಿ ಶ್ರೀಮಂತರಾಗುವಂತಹ ಮಹಾಯೋಗವನ್ನು ಕೂಡ ಪಡ್ಕೊಳ್ತಾರೆ ಅಂತ ಹೇಳಬಹುದು. ಈ ಶುಭ ಯೋಗದ ಸೃಷ್ಟಿಯಿಂದಾಗಿ ಈ ರಾಶಿಯವರಿಗೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ, ಅವಮಾನ ದೂರವಾಗುತ್ತೆ, ಧನ ಸಂಪತ್ತು ವೃದ್ಧಿಯಾಗುತ್ತೆ, ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ವಿಶೇಷವಾದ ಲಾಭವನ್ನ ಬರಮಾಡ್ಕೊಳ್ತೀರಾ, ನೆಮ್ಮದಿಯನ್ನ ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದ ಲಾಭ, ಸಂಕಷ್ಟಗಳಿಂದ ದೂರ. ಇನ್ನು ಮುಂದೆ ನಿಮ್ಮ ಕುಟುಂಬದಲ್ಲೂ ಕೂಡ ನಿಮ್ಮ ಮಾತಿಗೆ ಗೌರವ ಮತ್ತು ಬೆಲೆ ಮರ್ಯಾದೆ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟದ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸುವಂತಹ ವಿಶೇಷವಾದ ಸಮಯ ಪ್ರಾಪ್ತಿಯಾಗ್ತಾ ಇದೆ. ಇಷ್ಟೆಲ್ಲ ಲಾಭವನ್ನ ಈ ರಾಶಿಯವರು ಕಂಡುಕೊಳ್ಳುವ ಮೂಲಕ ದೊಡ್ಡ ಯಶಸ್ಸನ್ನು ಸಾಧಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಈ ಸಮಯದ ವಿಶೇಷವಾದ ರಾಜಯೋಗದ ನಿರ್ಮಾಣ ಹೆಚ್ಚಿನ ಪ್ರಗತಿಯನ್ನ ನಿಮ್ಮ ಜೀವನದಲ್ಲಿ ಸಾಮರ್ಥ್ಯವನ್ನ ತಂದುಕೊಡುತ್ತೆ. ಶುಭ ಗ್ರಹದ ಗುರುಗ್ರಹದ ವಿಶೇಷವಾದ ನಿರ್ಮಾಣ ನಿಮಗೆ ವಿಪರೀತವಾದ ರಾಜಯೋಗದೊಂದಿಗೆ ವ್ಯಾಪಾರ ವ್ಯವಹಾರವನ್ನ ಮಾಡುವಂತಹ ಈ ರಾಶಿಯವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಜಬರ್ದಸ್ತ್ ಆಗಿ ಲಾಭವನ್ನ ತಂದುಕೊಡುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಜಾಕ್ಪಾಟ್ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂತವರಿಗೆ ಗುರುವಿನ ಅನುಗ್ರಹದಿಂದ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದ ಸಮಯ. ಸಿಂಹರಾಶಿಯವರು ಸೇರಿದಂತಹ ಜನರು ಸಂಗಾತಿಯೊಂದಿಗೆ ಹೆಚ್ಚಿನ ಪ್ರೀತಿಯನ್ನ ಗಳಿಸಿಕೊಳ್ಬಹುದು. ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಅಭಿವೃದ್ಧಿ ಬಹಳಷ್ಟು ಉತ್ತಮವಾಗಿರುತ್ತೆ. ಇನ್ನು ಹೂಡಿಕೆಯನ್ನ ಮಾಡಬೇಕು ಅಂತ ಆಸೆ ಪಡ್ತಿರುವಂತವರಿಗೆ ಈ ಸಮಯ ಸೂಕ್ತವಾಗಿರೋದ್ರಿಂದ ಹೊಸ ವಾಹನ, ಹೊಸ ಮನೆಯನ್ನ ಕೂಡ ಖರೀದಿ ಮಾಡುವಂತಹ ಶುಭ ಸಮಯ ಪ್ರಾರಂಭವಾಗ್ತಿದೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ 2026 ಮಾರ್ಚ್ 1ನೇ ತಾರೀಕಿನಿಂದ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಅದೃಷ್ಟವನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು. ಈ ಅವಧಿಯಲ್ಲಿ ಗುರುವಿನ ಅಪಾರವಾದ ಅನುಗ್ರಹ, ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳನ್ನು ದೂರ ಮಾಡಿ ಜೀವನದ ಕ್ಷೇತ್ರಗಳಲ್ಲಿ ಲಾಭ ಮತ್ತು ಉನ್ನತವಾದ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಇನ್ನು ಮುಂದೆ ಸಾಕಷ್ಟು ಸುಖ, ಸಮೃದ್ಧಿ, ಸಂಪತ್ತಿನಲ್ಲಿ ಹೆಚ್ಚಳವನ್ನು ಹೊಂದುತ್ತೀರಾ. ಅನಗತ್ಯವಾದ ಖರ್ಚುಗಳಿಂದ ಅದೃಷ್ಟ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ತೊಂದರೆಗಳು ಎದುರಾಗೋದಿಲ್ಲ. ಎಲ್ಲಾ ರೀತಿಯ ತೊಂದರೆಗಳಲ್ಲೂ ಕೂಡ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸುವಂತಹ ವಿಶೇಷವಾದ ಆಶೀರ್ವಾದಗಳು ಸಿಗ್ತಾ ಹೋಗುತ್ತೆ. ಇನ್ನು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹಲವಾರು ವರ್ಷಗಳು ನಾನಾ ರೀತಿಯ ಸಮಸ್ಯೆಗಳಿಂದ ಪರಿಹಾರ, ನೆಮ್ಮದಿಯ ಜೀವನ, ವಿಶೇಷವಾದ ಹೊಸ ಹೊಸ ಮಾರ್ಗಗಳು ನಿಮ್ಮ ಅಭಿವೃದ್ಧಿಗೆ ಸೃಷ್ಟಿಯಾಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬಹುದು. ಆದಾಯದಲ್ಲಿ ಹೆಚ್ಚಳವನ್ನ ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ರಾಶಿಯವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಲಾಭ, ನೆಮ್ಮದಿ ಹಾಗೂ ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗ್ತಾ ಹೋಗುತ್ತೆ. ಗುರುವಿನ ಅನುಗ್ರಹದೊಂದಿಗೆ ಕುಬೇರ ದೇವ, ಲಕ್ಷ್ಮೀ ದೇವಿನ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಬಾಳನ್ನ, ನಿಮ್ಮ ಅದೃಷ್ಟವನ್ನ ಬೆಳಕು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ಸೂಕ್ತವಾದ ಪರಿಹಾರ ಈ ಸಮಯದಲ್ಲಿ ವಿಶೇಷವಾಗಿ ಸಿಗೋದ್ರ ಜೊತೆಗೆ ರಾತ್ರೋರಾತ್ರಿ ಶ್ರೀಮಂತರಾಗುವಂತಹ ಮಹಾಯೋಗವನ್ನ ಬರಮಾಡ್ಕೊಳ್ತಾ ಇರುವಂತಹ ಈ 6 ರಾಶಿಯಲ್ಲಿರ್ತಕ್ಕಂಥ ಜನರ ಜೀವನ ಇನ್ನು ಮುಂದೆ ಅದ್ಭುತ ಮತ್ತು ವಿಪರೀತವಾಗಿ ಕನಸುಗಳನ್ನು ನನಸು ಮಾಡಿಕೊಳ್ಳೋಕೆ ಹೊರಡುವಂತ ಶಕ್ತಿಶಾಲಿ ದಿನಗಳು ಪ್ರಾರಂಭ ಅಂತ ಹೇಳಿ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನ ಕಂಡುಕೊಳ್ಳುವ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.